ಪ್ರಿಯರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಆಗ ಇದ್ದಕ್ಕಿದ್ದಂತೆ ಮನೆಯ ಬಾಗಿಲು ಜೋರಾದ ಶಬ್ದದೊಂದಿಗೆ ತಾನಾಗಿ ಮುಚ್ಚಿತು. ಮನೆ ಒಮ್ಮೆಲೆ ತಲೆ ಕೆಳಗಾಯಿತು. ಎಲ್ಲವೂ ಭಯಾನಕವಾಗಿತ್ತು. ಆ ಕ್ಷಣದಲ್ಲಿ ಆ ಶಿಲುಬೆಯ ಹಿಂದಿನಿಂದ ಒಂದು ಭಯ ಹುಟ್ಟಿಸುವಂತಹ ನಗುವೊಂದು ಕೇಳಿಸಿತು. ಆ ಗೋಡೆಯ ಮೇಲೆ ರಕ್ತದ ಅಕ್ಷರಗಳಲ್ಲಿ ಒಂದು ವಾಕ್ಯ ಮೂಡಿಬಂತು. ನೀನು ನಿನ್ನ ಮನೆಯ ರಹಸ್ಯವನ್ನು ಅರಿತಿಲ್ಲ. ಮನೆಯ ಗೋಡೆಯ ಮೇಲೆ ರಕ್ತದ ಅಕ್ಷರಗಳಲ್ಲಿ ಮೂಡಿದ ಆ ಒಂದು ವಾಕ್ಯ ರೋಹಿಣಿಯ ಹೃದಯದಲ್ಲಿ ನೂರಾರು ಗುಂಡುಗಳಿಂದ ದಾಳಿ ಮಾಡಿದಂತೆ ಭಯ ಹುಟ್ಟಿಸಿತು. ನೀನು ಈ ಮನೆಯ ರಹಸ್ಯವನ್ನು ಅರಿತಿಲ್ಲ. ಆ ವಾಕ್ಯವು ಆಕೆಯ ಎದೆಗೆ ಹಿಂಸೆಯ ಚೂರಿಯಂತೆ ಚುಚ್ಚಿಕೊಂಡಿತು. ನಮ್ಮ ಮನೆಯ ರಹಸ್ಯವು ಅವಳ ಕಣ್ಣಿಂದ ನಂಬಲಾಗಲಿಲ್ಲ. ಈ ಮನೆಯಲ್ಲಿ ನಡೆಯುತ್ತಿರುವ ಅತೀಂದ್ರಿಯ ಘಟನೆಗಳ ಹಿಂದೆ ಯಾವ ಶಕ್ತಿಯ ಕೈವಾಡ? ಇದು ತಾಯಿಯ ಕೊನೆಯ ನಗುವಿನ ಛಾಯೆ ನೋಟದಲ್ಲಿ ಬಿದ್ದಂತೆ ಅನ್ನಿಸಿತು. ತಾಯಿಯ ಗಂಭೀರ ಮಾತುಗಳು, ಸಹೋದರನ ನಾಪತ್ತೆಯಾಗುವ ಕ್ಷಣ, ಎಲ್ಲವೂ ಆಕೆಗೆ ಪುನಃ ಜೀವಂತ ದೃಶ್ಯಗಳಾಗಿ ಕಾಣಿಸತೊಡಗಿದ್ದವು. ಈ ಮನೆಯ ಅಸ್ತಿತ್ವವೇ ಒಂದು ದೊಡ್ಡ ದಾರಿ ತಪ್ಪಿದ ಶಾಪದ ಪುನಃ ಅವತಾರವು. ಮನೆಯ ಹಿಂಭಾಗದಲ್ಲಿ ಯಾವಾಗಲೂ ತೆಗೆಯಲು ಆಗದ ಹಳೆಯ ಕೋಣೆಯು ಇದ್ದಕ್ಕಿದ್ದಂತೆ ನಡುಕದ ದೊಡ್ಡದಾದ ಶಬ್ದ ಮಾಡಿದಂತೆ ಅನಿಸಿತು. ಅದಕ್ಕೆ ಅಷ್ಟೇ ಹಳೆಯ ಬಿಗಿಯಾದ ಬೀಗವಿತ್ತು. ಆ ಕೊಠಡಿಯಲ್ಲಿ ಯಾವಾಗಲೂ ಒಂದು ವಿಚಿತ್ರ ಶೀತ ಹವಾಮಾನ ಇರುತ್ತಿತ್ತು. ರೋಹಿಣಿಯ ತಂದೆ ಯಾವಾಗಲೂ ಆ ಕೊಠಡಿಗೆ ಹೋಗುತ್ತಿದ್ದರು, ಆದರೆ ಯಾವಾಗಲೂ ಬಾಗಿಲನ್ನು ಬಿಗಿಯಾಗಿ ಹಾಕಿಕೊಳ್ಳುತ್ತಿದ್ದರು. ರೋಹಿಣಿ ಇದ್ದಕ್ಕಿದ್ದಂತೆ ಆ ಕೊಠಡಿಯ ಕಡೆಗೆ ಓಡಿದಳು. ಬೆವರೆಳಿಸುತ್ತಾ ಬಾಗಿಲು ತಳ್ಳಿದಳು. ಬಾಗಿಲು ತೆರೆದ ಕ್ಷಣ ಆಕೆ ಕಣ್ಣಿಗೆ ನಂಬಲಾಗದ ವಾಸ್ತವ ಸತ್ಯ ಗೋಚರಿಸಿತು. ಅದೃಶ್ಯ ಶಬ್ದಗಳ ನಡುವೆ ಆ ಕೊಠಡಿಯ ಗೋಡೆಯ ಮೇಲೆ ಹಳೆಯ ಚಿತ್ರಗಳು ಹೋಲಿದವು. ಅವುಗಳೆಲ್ಲ ಮಾರ್ತಾಂಡನ ನಗುಮುಖ. ಒಂದೊಂದು ಭೀಕರ ಚಿತ್ರ, ರಕ್ತದಿಂದ ಮೂಡಿಸಿದ ವಾಕ್ಯಗಳು. ಆ ಚಿತ್ರಗಳ ಹಿಂಭಾಗದಲ್ಲಿ ಒಂದು ಭೀಕರವಾದ ಚಿತ್ರಣ. ಒಬ್ಬಳು ತಾಯಿ ತನ್ನ ಮಗುವಿನ ಶವವನ್ನು ಮಡಿಲಲ್ಲಿ ಮಲಗಿಸಿಕೊಂಡು ತಬ್ಬಿಕೊಂಡಿದ್ದಳು. ಇಲ್ಲಿ ಏನಾಗುತ್ತಿದೆ? ಆ ಚಿತ್ರಕ್ಕೆ ಅಂಟಿಕೊಂಡಿದ್ದ ಹಳೆಯ ಕಾಗದ, ಅದರ ಮೇಲೆ ಬರೆಯಲಾಗಿತ್ತು, ಈ ಮನೆಯ ನಿಗೂಢ ಸತ್ಯ, ಮಾರ್ತಾಂಡನ ಸಾವಿನ ಹಿಂದಿನ ಸುಳ್ಳು ಕತೆ. ಆ ವಾಕ್ಯ ಓದಿ ರೋಹಿಣಿಯ ಕೈಗಳು ನಡುಗಿದವು. ತಮ್ಮ ಕುಟುಂಬದ ಹಿಂದಿನ ಪಾಪವೇ ಈ ಶಾಪವು. ಆ ಚಿತ್ರಗಳ ಹಿಂದೆ ಗುಪ್ತ ದಾರಿ ಇತ್ತು. ಒಂದು ಕತ್ತಲೆ ಗುಹೆಯಂತೆ ಅಡಗಿದ್ದ ಕೋಣೆ. ಅದರಲ್ಲಿ ಬಿದ್ದಿದ್ದ ವಸ್ತುಗಳನ್ನು ನೋಡಿದ ರೋಹಿಣಿ ಇದ್ದಕ್ಕಿದ್ದಂತೆ ಬೆಚ್ಚಿ ಬೀಳುವಂತೆ ಹಿಂದಕ್ಕೆ ಎಸೆಯಲ್ಪಟ್ಟಳು. ಅಲ್ಲಿ ಒಂದು ಬೂದು ಬಣ್ಣದಿಂದ ಕೂಡಿದ್ದ ಹಳೆಯ ಶವ. ಇದು ಯಾರದ್ದು? ಆ ಶವದ ಮುಖವನ್ನು ನೋಡಿದರೆ ನಿಖರ ಪುರಾತನವಾದ ಬೆರಳುಗೂಳುಗಳು ಮತ್ತು ಕಡು ಹೆದರಿದ ಮುಖ. ಆ ಶವದ ಕೈಯಲ್ಲಿ ಹಳೆಯ ಕಾಗದದ ತುಂಡು ಇತ್ತು. ರೋಹಿಣಿ ಅದನ್ನು ತೆಗೆಯುವ ಮುನ್ನ ಅವಳ ಹಿಂದೆ ಏನೋ ನಿಂತಿರುವ ಭಾವನೆ. ಕಣ್ಣುಗಳನ್ನು ಮೇಲಕ್ಕೆ ಎತ್ತಿದಾಗ ಆ ದೀರ್ಘ ಮಬ್ಬುಗೊಂಡ ಕಣ್ಣುಗಳು ಮತ್ತೆ ಹೊಳೆಯತೊಡಗಿದವು. ಮಬ್ಬಾದ ಆ ಕೋಣೆಯೊಳಗೆ ರೋಹಿಣಿ ನಿರೀಕ್ಷಿಸಿದ ಸತ್ಯವನ್ನು ಕಂಡಳು. ಒಂದು ಹಳೆಯ ಶವ. ಶವದ ಮೈಬಣ್ಣ ಬೂದು ಬಣ್ಣಕ್ಕೆ ತಿರುಗಿತ್ತು. ಆ ಶವದ ಮಾಂಸವು ಮೂಳೆಯ ಮೇಲೆ ಅಂಟಿಕೊಂಡಂತೆ ಭಾಸವಾಗುತ್ತಿತ್ತು. ಆ ಶವದ ಒಣಗಿದ ಬೆರಳುಗಳು ಏನೋ ಹಿಡಿದಿದ್ದಂತೆ ಕಂಡವು. ಕಾಲುವೆಯೊಳಗಿನ ಶೀತವಾದ ತಂಪು ಆ ಕೋಣೆಯಲ್ಲಿತ್ತು. ರೋಹಿಣಿ ನಡುಗುತ್ತಲೇ ಆ ಶವದ ಕೈಯಲ್ಲಿದ್ದ ಹಳೆಯ ಕಾಗದವನ್ನು ತೆಗೆದುಕೊಂಡಳು. ಅದರ ಮೇಲೆ ಒಂದು ಹಳತಾದ ಹಸ್ತಾಕ್ಷರ. ನನ್ನನ್ನು ಬದುಕಿಸಿದ್ದು ನಾನು ಹೊತ್ತ ಶಾಪವೋ ಅಥವಾ ನಾನೇ ಮಾಡಿದ ತಪ್ಪು? ನನ್ನ ಆಕ್ರೋಶ ಇನ್ನೂ ಶಮನವಾಗಿಲ್ಲ. ನನ್ನ ಆತ್ಮಕ್ಕೆ ಇನ್ನೂ ಮುಕ್ತಿ ಇಲ್ಲ. ನಾನು ಇಲ್ಲಿಯೇ ಇರುತ್ತೇನೆ. ನಾನು ನೋಡುತ್ತೇನೆ. ನಾನು ಹಿಂತಿರುಗಿ ಬರುವುದು ಖಚಿತ. ಆ ಬರಹ ಓದಿ ರೋಹಿಣಿ ಬೆಚ್ಚಿ ಬಿದ್ದಳು. ಇದು ಯಾರ ಬರಹ? ಇಲ್ಲಿ ಪ್ರೇತಾತ್ಮ ಬಂಧಿತವಾಗಿದೆಯೇ? ಆಗ ಇದ್ದಕ್ಕಿದ್ದಂತೆ ಆ ಶವದ ಬೆರಳುಗಳು ಕಂಪಿಸತೊಡಗಿದವು. ಕತ್ತಲೆ ಬೆಳಕಿನೊಳಗೆ ಆ ಶವದ ಕಣ್ಣುಗಳು ಮಿತಿಮೀರಿ ಹೊಳೆಯತೊಡಗಿದವು. ಅದು ನಿಜಕ್ಕೂ ಸತ್ತ ವ್ಯಕ್ತಿಯ ಶವವೇ ಅಥವಾ ಆ ಶವದೊಳಗೆ ಬೇರೆ ಯಾವುದೋ ದುಷ್ಟ ಆತ್ಮ ಇದೆಯೇ? ನೀನು ಇಲ್ಲಿ ಏಕೆ ಬಂದೆ? ಅವಳ ಹಿಂದೆ ಪಿಶಾಚಿಯ ಧ್ವನಿ. ರೋಹಿಣಿ ತಿರುಗಿ ನೋಡಿದಾಗ ಆ ಶವವು ಚಲನಶೀಲವಾಯಿತು. ಆ ಶವದ ಮುಖ ಸ್ವಲ್ಪ ಸ್ಪಷ್ಟವಾಯಿತು. ಅದು ಯಾರೋ ಅತ್ಯಂತ ಯಾತನೆಯಿಂದ, ಕೋಪದಿಂದ, ವಿಷಾದದಿಂದ ನೋಡುವಂತೆ ಭಾಸವಾಯಿತು. ಆಗ ಇದ್ದಕ್ಕಿದ್ದಂತೆ ಆ ಶವ ಬದಲಾಯಿತು. ಅದು ತಕ್ಷಣವೇ ಪುನಃ ಮುರಿದು ಬೀಳತೊಡಗಿತು.
ನೀನು ಯಾರನ್ನು ಹುಡುಕುತ್ತಿದ್ದೀಯೋ ಅವನು ಇದೇ ಮನೆಯಲ್ಲಿದ್ದ. ಈ ಶವ ಯಾರದ್ದಾಗಿರಬಹುದು? ರೋಹಿಣಿ ನೆನಪುಗಳಲ್ಲಿ ಒಂದು ಹೆಸರಷ್ಟೇ ಎದುರಾಗಿತ್ತು, ಅದು ಮಾರ್ತಾಂಡ. ಆ ಶವವು ಮಾರ್ತಾಂಡನದ್ದೇ ಅಥವಾ ಬೇರೆ ಶಾಪಿತ ಆತ್ಮವು? ಇದುವೇ ನಮ್ಮ ಕುಟುಂಬದ ಮೇಲಿನ ಶಾಪವು? ಆಗ ಒಮ್ಮೆಲೆ ಮನೆಯ ಗೋಡೆಗಳ ಮೇಲೆ ರಕ್ತದ ಹಳೆಯ ಚಿಹ್ನೆಗಳು ಮೂಡತೊಡಗಿದವು. ಏನೋ ಹಳೆಯ ಕತೆ ಮನೆಯಲ್ಲಿ ಹೊಸದಾಗಿ ಮರುಕಳಿಸುತ್ತಿವೆ. ಆಗ ಇದ್ದಕ್ಕಿದ್ದಂತೆ ರೋಹಿಣಿ ಹಿಂದೆ ನೋಡಿದಳು. ಆ ಶವ ಇನ್ನೂ ಚಲನಶೀಲ, ಅದೇ ರಕ್ತ ತುಂಬಿದ್ದ ಕಣ್ಣುಗಳು, ಮಾರಣಾಂತಿಕ ಯಾತನೆಯಲ್ಲಿ ಹೊಳೆಯುತ್ತಿರುವ ಭಯೋತ್ಪಾದಕ ನೋಟ. ಆ ಕ್ಷಣ ಆ ಶವ ಎದ್ದು ನಿಂತಿತು. ನೀನು ಹೋಗಿ ಮಲಗಬೇಕು ಎಂದು ಆ ಶವದ ಬಾಯಿಂದ ಧ್ವನಿಯೊಂದು ಬಂತು. ಆ ಶವ ನಿಜವಾಗಿಯೂ ಮಾತನಾಡುವ ಶಕ್ತಿ ಹೊಂದಿದೆ ಅಥವಾ ಅದು ನನ್ನ ಕಲ್ಪನೆಯೇ? ಭಯಗೊಂಡ ರೋಹಿಣಿ ಅಲ್ಲಿಂದ ಓಡಲು ಮುಂದಾದಾಗ ಆ ಶವದ ಹಲ್ಲುಗಳು ತೆರೆದುಕೊಂಡವು. ಅದರ ಹಲ್ಲುಗಳು ಒಂದು ದೀರ್ಘ ಜ್ವರ ಹಿಡಿದಂತೆ ತಣ್ಣಗಾಗಿದ್ದವು. ನಾನು ಮಾತ್ರ ಅಲ್ಲ, ನೀನು ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಬೇಕಾಗಿದೆ. ಆ ಮಾತು ಹೇಳಿದ ತಕ್ಷಣ ಕೋಣೆಯೊಳಗೆ ಮತ್ತೊಂದು ನೆರಳು ಮೂಡಿತು. ಇನ್ನೊಬ್ಬ ಭಯಾನಕ ಶಿಲುಬೆಯ ವ್ಯಕ್ತಿ ಮುಂದಿನ ಹಂತಕ್ಕೆ ಕಾಲಿಡಲು ಸಜ್ಜಾಗಿದ್ದಾನೆ. ಆ ಕ್ಷಣ ರೋಹಿಣಿ ಆ ಕೊಠಡಿಯ ಗೋಡೆಗಳನ್ನು ಹಿಗ್ಗಿಸುವಂತೆ ನೋಡುತ್ತಿದ್ದಳು. ಮನೆಯ ಗೋಡೆಯ ಮೇಲೆ ಮೂಡಿದ ರಕ್ತದ ಚಿಹ್ನೆಗಳು ತೀವ್ರವಾಗುತ್ತಾ ಹೋಯಿತು. ಆಗ ಇದ್ದಕ್ಕಿದ್ದಂತೆ ನಗುವೊಂದು ಕೇಳಿಸಿತು. ಆ ನಗುವು ಮನುಷ್ಯನದ್ದಾಗಿರಲಿಲ್ಲ. ನೀನು ಬಿಟ್ಟಿಲ್ಲವಲ್ಲ, ಹಾಗಾದರೆ ನಾನು ಬಿಡುವುದಿಲ್ಲ. ಮನೆಯ ಒಂದು ಮೂಲೆ ಕಡೆಯಲ್ಲಿ ಧೂಳಿನಿಂದ ಮುಚ್ಚಲ್ಪಟ್ಟ ಕಬ್ಬಿಣದ ದ್ವಾರವಿತ್ತು. ಅದು ಪಾತಾಳದ ಬಾಗಿಲಾಗಿತ್ತು. ರೋಹಿಣಿ ಮುನ್ನಡೆಯುತ್ತಿದ್ದಂತೆ ಆ ದ್ವಾರ ಸ್ವತಃ ತಾನೇ ಜೋರಾಗಿ ತೆರೆದುಕೊಂಡಿತು. ಒಬ್ಬ ಶಿಲುಬೆಯ ವ್ಯಕ್ತಿ ಬಾಗಿಲು ದಾಟಿ ನಿಂತನು. ಅವನ ಮುಖದಲ್ಲಿ ನೋವು, ಕೋಪ, ಪಶ್ಚಾತ್ತಾಪ ಎಲ್ಲವೂ ಕೂಡಿದ ಭಯಾನಕ ನೋಟ. ನನ್ನ ಆತ್ಮ ಇನ್ನೂ ಬದುಕಿದೆ, ಆದರೆ ನನ್ನ ದೇಹ ಸತ್ತಿತ್ತು. ನನ್ನ ಅಸಹಾಯಕತೆ ನನ್ನ ಶಾಪವಾಯಿತು. ಇದು ಮಾರ್ತಾಂಡನ ಆತ್ಮವೇ ಅಥವಾ ಇನ್ನೊಬ್ಬ ಶಾಪಿತ ಆತ್ಮವೇ? ಆಗ ಇದ್ದಕ್ಕಿದ್ದಂತೆ ಪಶ್ಚಾತ್ತಾಪದ ನಗುವಿನೊಂದಿಗೆ ಮನೆಯ ಗೋಡೆಗಳ ಹಿಂಭಾಗದಿಂದ ಕಣ್ಣುಗಳು ಮೂಡಿದವು. ನೀನು ಯಾರು? ಆ ಕ್ಷಣ ಪಾತಾಳದ ಶಿಲುಬೆಯಾತ್ಮ ತನ್ನ ಕೈಯನ್ನು ಆಕಾಶದ ಕಡೆ ಮೇಲಕ್ಕೆ ಎತ್ತಿದ. ಆಗ ಅಗ್ನಿ ಜಳಪಿಸುತ್ತಿದ್ದಂತೆ ಆ ಕೊಠಡಿಯ ಗೋಡೆಯ ಮೇಲೆ ಒಂದು ದೀರ್ಘ ದೃಶ್ಯ ಮೂಡಿತು. ಆ ದೃಶ್ಯದಲ್ಲಿ ಹಳೆಯ ಯುದ್ಧ, ಆ ಮನೆಯಲ್ಲಿ ನಡೆದ ಅತ್ಯಂತ ಭೀಕರ ಪಿತೂರಿ, ಮಾರ್ತಾಂಡ ಪಾಪಿ ಎಂದು ಆರೋಪ ಮಾಡಿದ್ದ ವ್ಯಕ್ತಿಯ ಸತ್ಯ ಈಗ ಹೊರಬಿತ್ತು. ಅವನು ಪಾಪಿ ಅಲ್ಲ, ಅವನು ನಿರಪರಾಧಿ. ಆತನನ್ನು ಸುಳ್ಳು ತೋರ್ಪಡಿಸಿ ಹಿಂಸೆ ಕೊಟ್ಟು ಕೊಂದು ಆತ್ಮವಾಗಿ ಪರಿವರ್ತಿಸಿ ಆ ಮನೆಯಲ್ಲೇ ಶಿಲುಬೆಗೆ ಕಟ್ಟಲಾಗಿತ್ತು. ಈ ಸತ್ಯವನ್ನು ಮುಚ್ಚಿಡಲಾಗಿತ್ತು. ನಾನು ಸತ್ತಿರುವೆ, ಆದರೆ ನನ್ನ ಸೇಡು ಇನ್ನೂ ಜೀವಂತ. ಆಗ ಇದ್ದಕ್ಕಿದ್ದಂತೆ ಆ ಬಾಗಿಲು ಸಂಪೂರ್ಣವಾಗಿ ತೆರೆದುಕೊಂಡಿತು. ಒಂದು ಭೀಕರ ಆಳವಾದ ಗಾಳಿ ಮನೆಯೊಳಗೆ ನುಗ್ಗಿತು. ಇನ್ನು ಸಾಕು, ನಿನಗೆ ಮುಕ್ತಿ ದೊರೆಯಲಿ. ಆ ಮನೆಯ ಮೇಲಿಂದ ದೈವಿಕ ಜ್ಯೋತಿಯೊಂದು ಸ್ಫೋಟಿಸಿದಂತೆ ಹೊಳೆಯತೊಡಗಿತು. ಆ ಕ್ಷಣ ಮಾರ್ತಾಂಡನ ಆತ್ಮ ಕೈಗಳನ್ನು ಎತ್ತಿಕೊಂಡಿತು. ಅವನ ಕಣ್ಣುಗಳಲ್ಲಿ ಪಶ್ಚಾತ್ತಾಪ, ಭಯ, ದೀನತೆ ಎಲ್ಲವೂ ಸೇರಿದ ನೋಟ. ಆಗಲೇ ಮನೆಯ ಗೋಡೆಯ ಮೇಲಿನ ರಕ್ತದ ಅಕ್ಷರಗಳು ಬಿಳಿ ಬೆಳಕಿನಂತೆ ಕರಗಿ ಹೋದವು. ಶಾಪ ಮುಕ್ತವಾಯಿತು. ಮಾರ್ತಾಂಡನ ಆತ್ಮ ತಕ್ಷಣವೇ ಮಂಜು ಹನಿ ಹೊತ್ತಂತೆ ಹಗುರವಾಗಿ ಆಕಾಶಕ್ಕೆ ಹಾರಿತು. ಅವನ ಆತ್ಮ ಆ ದೈವಿಕ ಶಕ್ತಿಯೊಂದಿಗೆ ಲೀನವಾಯಿತು. ಮನೆ ತಲೆ ಕೆಳಗಾದಂತೆ ನಿಂತಿತು. ಮನೆಯ ಶಾಪ ಹೋಗಿದ್ದು ನಿಜ, ಆದರೆ ಈ ಸತ್ಯವೆಷ್ಟು ಭೀಕರ! ರೋಹಿಣಿ ಮನೆಯ ಹಾಳಾದ ಗೋಡೆಗಳ ಕಡೆ ನೋಡಿದಳು. ಒಂದು ದೀರ್ಘ ಸುಳ್ಳಿನ ಬೆಂಬಲದಲ್ಲಿ ಬದುಕಿದ್ದ ಮನೆ ತಾನು ಎಷ್ಟು ದಿನ ಉಳಿಯಬೇಕಾಯಿತು? ಆ ಕ್ಷಣ ಹಳೆಯ ಕಪಾಟಿನ ಮೇಲೆ ಇನ್ನೊಂದು ಹಳೆಯ ಬರಹ. ನಮ್ಮ ಶವಗಳು ಇಲ್ಲಿಯೇ ಮಣ್ಣಾಗಿವೆ, ನಮ್ಮ ಹೆಜ್ಜೆಗಳು ಇಲ್ಲಿಯೇ ಉಳಿಯುತ್ತವೆ. ಆ ಮನೆಯಲ್ಲಿ ಎಷ್ಟೋ ಆತ್ಮಗಳು ಇನ್ನೂ ಮುಕ್ತಿ ಇಲ್ಲದೆ ಅಲೆದಾಡುತ್ತಿವೆ. ಮನುಷ್ಯನ ಕ್ರೌರ್ಯ, ಸುಳ್ಳು, ಪಿತೂರಿ ಇವೆಲ್ಲವೂ ಹೊಸ ಆತ್ಮಗಳನ್ನು ಹುಟ್ಟಿಸುತ್ತವೆ. ಆ ಭಯಾನಕ ನಗುವು ಮತ್ತೆ ಕಾಡಬಹುದು. ನೀನು ನೋಡಿದ ಕಣ್ಣುಗಳು ಮತ್ತೆ ಹಿಂತಿರುಗಬಹುದು. ಜಾಗೃತೆ.